ಶ್ರವಣಬೆಳಗೊಳದ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜು ಆವರಣದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನೆರವೇರಲಿದೆ ಎಂದು ಧರ್ಮ ಜಾಗರಣ ಸಮಿತಿ ಜಿಲ್ಲಾ ಸಂಯೋಜಕ ಹೆಚ್.ಸಿ. ಕೃಷ್ಣಮೂರ್ತಿ ಹೊಸಹಳ್ಳಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಜನವರಿ 25ರಂದು ಬೆಳಗ್ಗೆ 9:30 ಶ್ರವಣಬೆಳಗೊಳದ ನಾಗಯ್ಯನಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆ ಆರಂಭವಾಗಿ ಗೊಮ್ಮಟನಗರದ ಪಾಲಿಟೆಕ್ನಿಕ್ ಕಾಲೇಜು ಆವರಣಕ್ಕೆ ಬಂದು ತಲುಪಲಿದ್ದು, ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ವೇದಿಕೆ ಕಾರ್ಯಕ್ರಮವು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಲಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಇವರ ಆಶೀರ್ವಚನದೊಂದಿಗೆ ಸಭೆ ಪ್ರಾರಂಭವಾಗಿ, ಅದೇ ರೀತಿ ರಾಜಯೋಗಿನಿ ಡಿ ಕೆ ಮೋಹನ್ ಕುಮಾರಿಯವರು, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಚನ್ನರಾಯಪಟ್ಟಣ ಇವರಿಂದನೂ ಸಹ ಆಶೀರ್ವಚನ ಇರುತ್ತದೆ. ತದನಂತರ ಶ್ರೀ ಚಂದ್ರಶೇಖರ್ ಗುರೂಜಿಯವರು, ಮೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ತರಿಘಟ್ಟ ಇವರಿಂದನೂ ಸಹ ಆಶೀರ್ವಚನದ ಹಾಗೂ ನಮ್ಮ ಧರ್ಮದ ವಿಚಾರವಾಗಿ ಮಾತನಾಡಲಿದ್ದಾರೆ. ತದನಂತರ ದಿಕ್ಸೂಚಿ ಭಾಷಣ ಶ್ರೀ ಶರತ್ ಪಂಪ್ವೆಲ್, ಪ್ರಾಂತ್ಯ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್ ಇವರು. ತಾಲೂಕು ಹಿಂದೂ ಸಮಾಜೋತ್ಸವ ಸಮಿತಿ ಉಪಾಧ್ಯಕ್ಷ ಲೋಕೇಶ್ ಹಡೇನಹಳ್ಳಿ ಮಾತನಾಡಿ, ಹಿಂದೂಗಳೆಲ್ಲ ಒಗ್ಗೂಡಿದರೆ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಹಾಗೂ ಧರ್ಮ ಬಲಿಷ್ಠಗೊಂಡು ಸುಭದ್ರ ರಾಷ್ಟ್ರ ನಿರ್ಮಾಣವಾಗಲಿದೆ. ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ನಾವೆಲ್ಲರೂ ಒಗ್ಗೂಡಿದಾಗ ಮಾತ್ರ ಪರಿಹಾರ ದೊರೆಯಲಿದೆ ಎಂದರು. ತಾಲೂಕಿನಲ್ಲಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಸಲುವಾಗಿ ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರವಣಬೆಳಗೊಳ ಹೋಬಳಿಯಲ್ಲೂ ಕೂಡ ಈಗಾಗಲೇ ಎಲ್ಲರೂ ಸೇರಿ ಹೋಬಳಿಯ ಎಲ್ಲ ಬಾಂಧವರನ್ನ ಸೇರಿ ದೇಶ, ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಅಲ್ಲಿ ಪ್ರವಚನವನ್ನು ನೀಡ್ತಾರೆ. ದಯಮಾಡಿ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೆ ಕರಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಆಗದಿರೋದ್ರಿಂದ ದಯಮಾಡಿ ಇದೇ ಕರಪತ್ರ ಎಂದು ಭಾವಿಸಿ ನಮ್ಮೆಲ್ಲರ ಕರೆಗೆ ನಾವೆಲ್ಲರೂ ಒಂದಾಗಿ ದೇಶ ಕಟ್ಟೋಣ, ದೇಶದ ರಕ್ಷಣೆಗಾಗಿ ಬದುಕೋಣ ಎನ್ನುವ ನಾಣ್ಣುಡಿಯೊಂದಿಗೆ ಎಲ್ಲರೂ ಇಲ್ಲಿ ಬನ್ನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ತೇವೆ. ಬಂಧುಗಳೇ, ನೀವು ಬನ್ನಿ, ನಿಮ್ಮವ್ರನ್ನ ಕರೆತಂದು. ಜೈ ಶ್ರೀರಾಮ್. ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ಸದಸ್ಯ ನಾಗೇಶ್ ಹಿರಿಬಿಳ್ತಿ, ಭಾಸ್ಕರಾಚಾರ್, ಸತೀಶ್ ಹೊಸಹಳ್ಳಿ ಮುಂತಾದವರಿದ್ದರು.